ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಿಶ್ರ ಬೇಳೆಗಳ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ಈ ರೆಸಿಪಿನ ತೋರಿಸಿದ್ದೆ, ಆದರೆ ಇವತ್ತು ಇದನ್ನ ಮಸಾಲೆ ಉಪಯೋಗಿಸಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಈ ತುಂಬ ಹೆಲ್ತಿ ಆಗಿರೋ ಅಂಥ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆ ಒಳಗಡೆ 1/4 ಕಪ್ಪು ತೊಗರಿಬೇಳೆ, 1/4 ಕಪ್ಪು ಕಡಲೆಬೇಳೆ, 1/4 ಕಪ್ಪು ಉದ್ದಿನಬೇಳೆ, 1/4 ಕಪ್ಪು ಹೆಸರುಬೇಳೆ, 1 ಕಪ್ಪು ದಪ್ಪಕ್ಕಿ. ಇದನ್ನು ಚೆನ್ನಾಗಿ 2ರಿಂದ 3 ಬಾರಿ ತೊಳೆಯೋಣ. ಎಲ್ಲ ಬೇಳೆಗಳು ಅಕ್ಕಿನ ತೊಳೆದು ಚೆನ್ನಾಗಿ ನೀರು ಹಾಕಿಟ್ಟಿದ್ದೀನಿ. ಇದು ಏನಿಲ್ಲ ಅಂದರೂ 8 ಗಂಟೆ ನೆನೆಬೇಕು, ಆವಾಗ ಸಾಫ್ಟಾಗಿ ನಾವು ದೋಸೆ ಹಿಟ್ಟನ್ನ ರುಬ್ಬೋದು. ಬೆಳಗ್ಗೆ ಮಾಡೋರು ರಾತ್ರಿನೇ ನೆನೆಸಿಟ್ರೆ ಚೆನ್ನಾಗಾಗುತ್ತೆ, ಅಥವಾ ರಾತ್ರಿ ಮಾಡೋರು ಬೆಳಗ್ಗೆನೇ ನೆನೆಸಿಡ್ಬೋದು. ಇವಾಗ ಇದನ್ನು ರಾತ್ರಿ ಪೂರ್ತಿ ನಾನು ನೆನೆಸಿಡ್ತಾ ಇದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ರುಬ್ಬೋದಕ್ಕೆ ಸರಿ ಇರುತ್ತೆ. ರಾತ್ರಿ ಹಿಡಿ ನೆನೆಸಕ್ಕೆ ಬಿಟ್ಟಿದ್ದೆ, ಚೆನ್ನಾಗಿ ನೆನೆದಿದೆ ನೋಡಿ. ಇದರಲ್ಲಿರೋ ಅಂಥ ನೀರೆಲ್ಲ ತೆಗೆದು ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ಮೊದಲು ಮಿಕ್ಸರ್ ಜಾರ್ ಒಳಗೆ ಕೆಲವೊಂದು ಮಸಾಲೆ ಹಾಕೊಳ್ಳೋಣ. ಈರುಳ್ಳಿ ಅರ್ಧ ಭಾಗ, ಹಸಿಮೆಣಸಿನ್ಕಾಯಿ 3, ಶುಂಠಿ 1 ಇಂಚು, ಜೀರಿಗೆ 1 ಟೀ ಸ್ಪೂನ್. ಇದ್ರ ಜೊತೆಯಲ್ಲೇ 1-2 ಹಿಡಿಯಷ್ಟು ಬೇಳೆ ಮತ್ತು ಅಕ್ಕಿನ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಹದದಲ್ಲಿ ಇದನ್ನು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಉಳಿದ ಬೇಳೆಗಳನ್ನು ಎಲ್ಲ ಇದೇ ರೀತಿ ರುಬ್ಕೊಳ್ತೀನಿ. ಬೇಳೆ ದೋಸೆ ಹಿಟ್ಟನ್ನ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಸೋಡಾ. ಇದು ಬೇಳೆಗಳ ದೋಸೆ ಆಗಿರೋದ್ರಿಂದ ಸೋಡಾ ಹಾಕಿದ್ರೆ ಸ್ವಲ್ಪ ಗ್ಯಾಸ್ ಕೂಡ ರಿಲೀಸ್ ಆಗುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ, ಈ ಹದದಲ್ಲೇ ಇರಬೇಕು. ಕೆಳಗಡೆ ಎಲ್ಲ ನಾವು ಮಸಾಲೆ ರುಬ್ಬಿರೋ ಹಿಟ್ಟಿರೋದ್ರಿಂದ ಎಲ್ಲ ಒಂದೇ ಕ್ರಮವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಕೆಲವೊಂದು ಮಸಾಲೆಗಳನ್ನ ಹಾಕೋಬೇಕು, ಅದೇನೇನು ಅಂತ ತೋರಿಸ್ತೀನಿ. ಇದಕ್ಕೆ 1.5 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟ್ 1, ತೆಂಗಿನ ತುರಿ 1 ಟೇಬಲ್ ಸ್ಪೂನ್, ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಶ್ರ ಬೇಳೆಗಳ ದೋಸೆ ಹಿಟ್ಟು ರೆಡಿ ಇದೆ. ಇವಾಗ ಇದನ್ನು ಕಾದಿರೋ ಅಂಥ ಕಬ್ಬಿಣದ ಹೆಂಚು ಮೇಲೆ ಅಥವಾ ನಾನ್ ಸ್ಟಿಕ್ ಹೆಂಚು ಮೇಲೆ ಈ ದೋಸೆನ ಹಾಕೊಳ್ಳೋಣ. ದೋಸೆ ಹೆಂಚು ಚೆನ್ನಾಗಿ ಕಾದಿದೆ. ಇದಕ್ಕೆ ಒಂಚೂರು ಎಣ್ಣೆ ಹಾಕೊಂಡು ಚೆನ್ನಾಗಿ ಒರೆಸ್ಕೋಬೇಕು. ಒಂದು ಬಟ್ಟೆಲೋ ಅಥವಾ ಒಂದು ಈರುಳ್ಳಿ ಇಲ್ಲ ಆದರೂ ಪರವಾಗಿಲ್ಲ. ಲೋ ಫ್ಲೇಮ್ ಮಾಡಿಕೊಂಡು ಇವಾಗ ದೋಸೆನ ಹಾಕೋಬೇಕು. ಸುದರ್ಶನ್ ದೋಸೆ ಹೇಗೆ ಹಾಕ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಒಂದು ಸೌಟ್ ಹಿಟ್ಟು ತಗೊಂಡು ಜಸ್ಟ್ ಇದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಯಾಕೆಂದರೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ತುಂಬ ಅಗಲ ಮಾಡೋದಕ್ಕಾಗಲ್ಲ. ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ಮೀಡಿಯಂ ಫ್ಲೇಮ್ ಮಾಡೋಣ. ದೋಸೆ ಹಾಕೋಬೇಕಾದ್ರೆ ಮಾತ್ರ ಲೋ ಫ್ಲೇಮ್ ಇರಲಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಲಿಡ್ ಓಪನ್ ಮಾಡಿದ್ಮೇಲೆ ತಕ್ಷಣ ತಿರ್ವಾಕಕ್ಕೆ ಹೋಗ್ಬಾರ್ದು. ಒಂದು 30 ಸೆಕೆಂಡ್ ಬಿಟ್ಟು ನಂತರ ತಿರ್ವಾಕಬೇಕು. ತಿರ್ವಾಕೊಂಡು ಈ ಕಡೆ ಒಂದು 30 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು. 30 ಸೆಕೆಂಡ್ ಆದ ನಂತರ ತಿರ್ವಾಕೊಂಡು ಇದ್ರ ಮೇಲೆ ಒಂಚೂರು ತುಪ್ಪ ಹಾಕೊಳ್ಳೋಣ. ತುಪ್ಪ ಬೇಕಿದ್ರೆ ತುಪ್ಪ ಹಾಕಿ ಬೇಯಿಸ್ಕೋಬೋದು, ಇಲ್ಲಾಂದರೆ ಎಣ್ಣೆ ಆದರೂ ಹಾಕೊಂಡು ಬೇಯಿಸ್ಕೋಬೋದು. ಕೊನೆಯಲ್ಲಿ ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಗರ್ಗರಿ ಆಗಬೇಕು ಅಂದರೆ ಹೀಗೇ 1 ನಿಮಿಷ ಅಥವಾ 30 ಸೆಕೆಂಡ್ ಬಿಟ್ಟರೆ ಲೋ ಫ್ಲೇಮಲ್ಲಿ ಕ್ರಿಸ್ಪಿಯಾಗಿ ಗರ್ಗರಿಯಾಗುತ್ತೆ. ನೋಡಿ, ಮೇಲ್ಗಡೆ ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ ಕ್ರಿಸ್ಪಿಯಾಗಿದೆ ಅಂತ. ಒಳಗಡೆ ಮುಟ್ಟಿದ್ರೆ ಸಾಫ್ಟ್ ಆಗಿದೆ, ಗಮ್ಮ ಅಂತ ಸ್ಮೆಲ್ ಬರ್ತಾ ಇದೆ, ಬೇಳೆಗಳದೆಲ್ಲ ಸ್ಮೆಲ್ಲು. ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲ ದೋಸೆಗಳನ್ನೂ ಹಾಕೊಳ್ಳೋಣ.
ನೋಡಿದ್ರಲ್ಲ ಮಿಶ್ರ ಬೇಳೆಗಳ ದೋಸೆ ಮಾಡೋದು ಹೇಗೆ ಅಂತ. ನೀವು ಇದಕ್ಕೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಏನು ಹಾಕೊಳ್ದೆ ಪ್ಲೇನ್ ದೋಸೆ ಕೂಡ ಮಾಡ್ಕೊಡ್ಬೋದು. ಇದನ್ನ ವೆಜ್ ಆಮ್ಲೆಟ್ ಅಂತ ಕೂಡ ಅನ್ಬೋದು. ಯಾಕೆ ಅಂದ್ರೆ ಅಷ್ಟು ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಈ ಬೇಳೆಗಳಲ್ಲಿ ಇರೋದ್ರಿಂದ ಒಂದು ಮೊಟ್ಟೆಗೆ ಎಷ್ಟು ಸಮವಾಗಿರುತ್ತೆ ಅದೇ ಥರ ಈ ದೋಸೆಯಲ್ಲಿ ಅಷ್ಟು ಶಕ್ತಿ ಇರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ.